ವಾರ್ಡ್ನಲ್ಲಿದ್ದೀವಿ. ಇಲ್ಲಿರುವಂತಹ MLA ಏನೆಲ್ಲ ಅನುದಾನ ಮಾಡಿಕೊಟ್ಟಿದ್ದಾರೆ, ಆ ಬಸ್ ನೋಡಿ ಹಂಗೆ ಇಡ್ರಿ ಸರ್, ಯಾವ ಧೂಳಿನ ವ್ಯವಸ್ಥೆ ಇದೆ ಅಂತ ನೋಡ್ರಿ. ಸರ್ ನಮಗೆ ರೋಡಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ, ಧೂಳಾನ ಧೂಳು. ನಾವು ಬಡವರು ರೋಡ್ ಮೇಲೆ ಬೀದಿ ವ್ಯಾಪಾರ ಮಾಡೋರು. ಒಂದು ಗಾಡಿ ಹೋದರೆ ಧೂಳು ಹೆಂಗೆ ಬರ್ತಿದೆ ನೋಡಿದ್ರಾ? ಮತ್ತೆ ಪ್ರತಿಯೊಂದು ನಿಮ್ಗೆ ಗೊತ್ತಾಗ್ತದೆ. ನಾವು ತಿನ್ನೋ ಪದಾರ್ಥ ತೊಗೊಂಡೋಗ್ತೀವಿ, ಇಲ್ಲಾಂದರೆ ಒಂದು ಆಹಾರ ಪದಾರ್ಥ ಏನೋ ತೊಗೊಂಡಿರ್ತಾ ಇರ್ತೀವಿ, ಅದೆಲ್ಲ ಧೂಳು ಬಿದ್ದಿದೆ. ಬಟ್ಟೆ ಬರೀ ಎಲ್ಲ ಗಲೀಜಾಗುತ್ತೆ. ಮಕ್ಕಳು ಓಡೋಕೆ ತುಂಬ ಕಷ್ಟ ಇದೆ, ಅಷ್ಟೇ ಏನಿಲ್ಲ. ನೀವು ಈಗ ನಾವೇನೋ ಬಡಬಗ್ರು ಒಂದು ಕಷ್ಟಪಟ್ಟು ಒಂದು ಅರ್ಧ ಸೈಟ್ ತಗೊಂಡಿರ್ತೀವಿ, ನೀವು ಅರ್ಧ ಸೈಟ್ಗೆ ನೀನು 100% ಮೀಟ್ರ್ ಬಡ್ಡಿ ಕೇಳ್ದಂಗೆ ಕೇಳ್ಬಿಟ್ರೆ ಇಲ್ಲಿರೋರು ಹೆಂಗಪ್ಪ ಜೀವನ ಮಾಡ್ತಾರೆ? ಕಲ್ಲೇ ಹೊಡಿತೇವೆ ಮುಖಕ್ಕೆ. ಒಂದು ಚೂರು ನಿಂತ್ಕೊಳ್ಳೋಕ್ಕಾಗಲ್ಲ, ನೀರು ಕುಡಿಯೋಕ್ಕಾಗಲ್ಲ, ಅಷ್ಟು ಬಂಧನ ಆಗಿಬಿಟ್ಟೈತೆ. ನೀನು ಕುತ್ಕೊಂಡಲ್ಲ ಐಷಾರಾಮಿ ಒಳ್ಳೆ ಎಸೆನ್ಷಿಯಲ್ ಕಾರಲ್ಲಿ ಓಡಾಡ್ಬಿಡ್ತೀಯ. ಇಲ್ಲಿ ನಾವು ಯಾವುದೋ ಒಂದು ಡಬ್ಬ ಒಂದು ಸೈಕಲಲ್ಲಿ ಓಡಾಡೋಕ್ಕಾಗಲ್ಲ. ಈ ಹಳ್ಳ ಗುಂಡಿ ರಸ್ತೆಯಲ್ಲೇ ಓಡಾಡಿದ್ರೆ ದೊಡ್ಡ ಕಷ್ಟ ಆಗ್ತದೆ. ಯಾರು ಬಂದಿಲ್ಲ, ಯಾರು ಏನು ಎತ್ತಾಯ್ತಂತನ ಗೊತ್ತಿಲ್ಲ. ಒಂದು ಬಸ್ಸು ಬಂದರೆ ಧೂಳಾನ ಧೂಳು. ಇದರು ಕಾಲೇ ಇಕ್ಕಿಲ್ಲ ಯಪ್ಪ. ಆಯಪ್ಪಂದು ರೇಪ್ ಕೇಸು ಗೀಪ್ ಕೇಸ್ ಅದು ನೋಡ್ಕೊಂಡಿದ್ದಾರೆ ಅಷ್ಟೇ, ಇವತ್ತು ಯಾವ್ದು ಕಾಲೇ ಇಕ್ಕಿಲ್ಲ ಯಪ್ಪ. ಒಂದು ಗಾಡಿ ಬಂದರೆ ಧೂಳಾನ ಧೂಳು. ಒಂದು ಲೋಟ ಟೀ ಕುಂತ್ಕೊಂಡು ಕುಡಿಯೋಂಗಿಲ್ಲ, ನಿಂತ್ಕೊಂಡು ಕುಡಿಯೋಂಗಿಲ್ಲ, ಅಷ್ಟು ಸಾಕಾಗ್ಬಿಟ್ಟೈತೆ. ಅಲ್ಲ ಮ್ಯಾಮ್, ಚೆನ್ನಾಗಿರೋ ರೋಡ್ನ ಈ ಥರ ಮಾಡಿದಾರಲ್ಲ, ಮಕ್ಕಳು ಮರಿ ಹೆಂಗೆ ಓಡಾಡೋದು ಸೈಡಲ್ಲಿ? ಧೂಳಂತೂ ತೀರ ಈ ಥರ ಮಾಡಿದ್ಮೇಲೆ ಫಸ್ಟು ನೀಟಾಗಿ ಕ್ಲೀನಾಗಿತ್ತು, ಕ್ಲಿಯರಾಗಿ. ಈ ಥರ ಮಾಡಿದ್ಮೇಲಂತೂ ಧೂಳು ಸಮಸ್ಯೆ ಜಾಸ್ತಿ ಆಗೋಗ್ಬಿಟ್ಟಿದೆ. ನೀವು ಯಾವ ಬಿಟ್ಟಿ ಬಗ್ಗೆನೂ ಕೊಡಬೇಕಾಗಿಲ್ಲ, ದುರಾಸೆ ತೋರಿಸ್ಬೇಕಂತ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ನಿಯತ್ತಿನ ಒಂದು ಆಡಳಿತ ವ್ಯವಸ್ಥೆ ಇದ್ದರೆ ಒಂದು ಸರಿಯಾದ ಸ್ವಚ್ಛತೆ ಆಡಳಿತ ವ್ಯವಸ್ಥೆನ ಮಾಡಿ. ರೆಸಾರ್ಟ್ ಮೀಟಿಂಗ್ ಬೇಡ, ಒಳ್ಳೆ 5 ಸ್ಟಾರ್ ಹೋಟ್ಲು ಊಟದ ಮೀಟಿಂಗ್ ಬೇಡ. ನೀವು ಸಾಮಾನ್ಯ ಜೀವನದಲ್ಲಿ ಆಡಳಿತ ಮಾಡಿದಿದ್ರೆ ಅಧಿಕಾರಕ್ಕೆ ಬನ್ನಿ. ಒಂದು ವೇಳೆ ಇವರೇನಾದರೂ ಇದೇ ರೀತಿ ನಿರ್ಲಕ್ಷ್ಯತನ ಮಾಡಿ ಮುಂದುವರೆದಿದ್ದೆ ಆದರೆ ಇಲ್ಲಿ ಏನೇ ಅನಾಹುತ ಆದ್ರೂ ಇಲ್ಲಿ ಸಂಬಂಧಪಟ್ಟಂಥ ಏನು ಅವನು ಕಾಂಟ್ರಾಕ್ಟ್ದಾರ ಇದ್ದ ಅವನು ಅದಕ್ಕೆ ಹೊಣೆ ಆಗಬೇಕಾಯ್ತದೆ. ಅದಕ್ಕೆ ಸಂಬಂಧಪಟ್ಟಂಥ BWSS ಇಲಾಖೆ ಹೊಣೆ ಆಗಬೇಕಾಗ್ತದೆ. ಇವರು ಸುಮಾರು ಒಂದು ಇಲ್ಲ ಅಂದ್ರೆ ಕನಿಷ್ಠ ಅಂದರೆ 2 ಕಿಲೋಮೀಟ್ರ್ವರೆಗೆ ಗುಂಡಿ ಹೊಡೆದ್ಬಿಟ್ಟವ್ರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಜಾನಕಿ. ನಮ್ಮ ವಾರ್ಡ್ ನಮ್ಮ ಕಾರ್ಪೊರೇಟರ್. ಇವತ್ತು ನಾವು ಬಂದಿದ್ದೀವಿ RR ನಗರ ವಿಧಾನಸಭಾ ಕ್ಷೇತ್ರ ಉಳ್ಳಾಳ ವಾರ್ಡ್ನಲ್ಲಿದ್ದೀವಿ. ಇಲ್ಲಿರುವಂತಹ MLA ಏನೆಲ್ಲ ಅನುದಾನ ಮಾಡಿಕೊಟ್ಟಿದ್ದಾರೆ, ಹಾಗೆ ರೋಡ್ಗಳು ಸರಿಯಾಗಿದೆಯಾ, ಎಲ್ಲೆಲ್ಲಿ ತ್ಯಾಪೆಗಳು ಹಾಕಿದ್ದಾರೆ, ಎಲ್ಲೆಲ್ಲಿ ತ್ಯಾಪೆಗಳನ್ನ ಮುಚ್ಚಿದ್ದಾರೆ, ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಈ ಉಳ್ಳಾಳ ವಾರ್ಡಲ್ಲಿ, ಹಾಗೆ ಇಲ್ಲಿ ಒಂದಷ್ಟು ಜನಗಳನ್ನ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಏನೆಲ್ಲ ಅನುದಾನ ಮಾಡಿಕೊಟ್ಟಿದ್ದಾರೆ ಈ ಏರಿಯಾದಲ್ಲಿ ಅಂತ ಕೇಳೋಣ ಬನ್ನಿ. ಸರ್ ನಮಗೆ ರೋಡಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ, ಧೂಳಾನ ಧೂಳು. ನಾವು ಬಡವರು ರೋಡ್ ಮೇಲೆ ಬೀದಿ ವ್ಯಾಪಾರ ಮಾಡೋರು. ಕಲ್ಲೇ ಹೊಡಿತೇವೆ ಮುಖಕ್ಕೆ. ಒಂದು ಚೂರು ನಿಂತ್ಕೊಳ್ಳೋಕ್ಕಾಗಲ್ಲ, ನೀರು ಕುಡಿಯೋಕ್ಕಾಗಲ್ಲ, ಅಷ್ಟು ಬಂಧನ ಆಗಿಬಿಟ್ಟೈತೆ. ನಾವು ಬಡವ್ರು ಎಲ್ಲಿ ಹೋಗ್ಬೇಕು, ಏನಿಲ್ಲ. ಒಂದು ಅಂಗಡಿಗೆ ಧೂಳು, ಮನೆಗೆ ಧೂಳು, ಅಷ್ಟು ಹಿಂಸೆ ಆಗ್ಬಿಟ್ಟೈತೆ ಸರ್. ನಾವು ವ್ಯಾಪಾರ ಮಾಡೋಕ್ಕೆ ಬೇಡಪ್ಪ ಅನ್ನಂಗೆ ಆಗ್ಬಿಟ್ಟೈತೆ. ಕಸ್ಟಮರ್ಗಳು ಎಲ್ಲಿ ಬರ್ತಾರಮ್ಮ? ಧೂಳು ಐತೆ. ಈರುಳ್ಳಿ ಎಷ್ಟನ್ನ ಧೂಳು ಹೊಡಿ, ಧೂಳು ಧೂಳು ಅಂತಾರೆ. ನಿಂತ್ಕೊಳ್ಳೋಕ್ಕೆ ಟೈಮ್ ಇಲ್ಲ. ಕಲ್ಲುಗಳು ಬಂದು ರಪ್ಪ ಅಂತ ಬಡ್ದ್ಬಿಡ್ತವೆ. ಜನಗಳು ಏನಮ್ಮ ಏನು ಬರೋದು ಏನು ಬೇಡ ಅಂತ ಎಲ್ಲ ಆ ಥರ ಆಗ್ಬಿಟ್ಟೈತೆ. ನಮ್ಗೆ ಉಳ್ಳಾಳ ರೋಡಲ್ಲಿ ಇಷ್ಟು ಸಮಸ್ಯೆ ಆಗ್ಬಿಟ್ಟೈತೆ ಅಂದರೆ ಅಷ್ಟು ಸಮಸ್ಯೆ ಆಗ್ಬಿಟ್ಟೈತೆ. 2-3 ತಿಂಗಳು ಆಯ್ತಮ್ಮ, ಇದೇ ಥರನೇ ಆಗ್ಬಿಟ್ಟೈತೆ. ಯಾರು ಬಂದಿಲ್ಲ, ಯಾರು ಏನು ಎತ್ತಾಯ್ತಂತನ ಗೊತ್ತಿಲ್ಲ. ಒಂದು ಬಸ್ಸು ಬಂದರೆ ಧೂಳಾನ ಧೂಳು, ಒಂದು ಗಾಡಿ ಬಂದರೆ ಧೂಳಾನ ಧೂಳು. ನಾವು ಇಲ್ಲೇ ಬೀದಿ ವ್ಯಾಪಾರ ಇದೇ ಗಾಡಿನೇ ನಮ್ಮವು. ಅಷ್ಟು ಬಂಧನ ಆಗ್ಬಿಟ್ಟೈತೆ ನಮಗೆ. ಬಡವರು ಬಗ್ಗರು ಏನು ಒಂದು ಲೋಟ ಟೀ ಕುಂತ್ಕೊಂಡು ಕುಡಿಯೋಂಗಿಲ್ಲ, ನಿಂತ್ಕೊಂಡು ಕುಡಿಯೋಂಗಿಲ್ಲ, ಅಷ್ಟು ಸಾಕಾಗ್ಬಿಟ್ಟೈತೆ. ಅವರು MLAಗಳು ಇಲ್ಲೇ ಓಡಾಡ್ತಾರಲ್ಲಮ್ಮ, ಅವ್ರಿಗೆ ಗೊತ್ತಾಗಲ್ವಾ? ನಾವೇನು ಹೇಳ್ಬೇಕು ಹೇಳು? ದೊಡ್ಡವ್ರ ಮುಂದೆ ನಾವು ನಿಂತ್ಕೊಂಡು ಮಾತಾಡೋ ಕೆಪಾಸಿಟಿ ನಮ್ಗೆ ಐತಾ? ಅವ್ರು ಏನು ಹೇಳ್ತಾರೆ ನೋಡ್ಕೊಂಡು ಹೋಯ್ತಾರೆ, ಮಾಡ್ತೀವಿ. ಮೇಲ್ಗಡೆ ಇನ್ನೂ ಸೆಲ್ಲರ್ ಐತೆ, ಅದೆಲ್ಲ ಪೂರ್ತಿ ಆಗೋ ಗಂಟ ಮಾಡಲ್ಲ ಅಂತಾರೆ. ಕಲ್ಲುಗಳಂತ್ರ ಮುಖಕ್ಕೆ ಹೊಡಿತೇವೆ ಬಂದು. ಧೂಳಾನ ಧೂಳು.
ಎಲೆಕ್ಷನ್ ಮುಂಚೆ ಬಂದಿದ್ರು ಏನಂತ ಹೇಳ್ತಾರೆ ಅನುದಾನ ಮಾಡ್ಕೊಡ್ತೀವಿ ಅಂತ ಹೇಳಿ ಮಾಡಿಕೊಡ್ತೀವಿ ಅಂತಾರ ಅವರು ಟೈಮ್ ಆದ್ಮೇಲೆ ಮಾಡಿಕೊಡ್ತಾರೆ ಈಗ ಈ ಥರ ತಿರುಗಾಡೋದ್ನಾಗ ಯಾರು ಮಾಡ್ತಾರೆ ಹೇಳಿ ಹಾಂ ನಾನು 30 ವರ್ಷ ಆಯ್ತಮ್ಮ ಈ ರೋಡಲ್ಲಿದ್ದು ನನಗೆ ಅಷ್ಟು ಕಷ್ಟ ಆಗ್ಬಿಟ್ಟೈತೆ ಹಾಂ ಎಮ್ ಎಲ್ಗಳು ನಮಗೇನು ಮಾಡಿಕೊಟ್ಟಿಲ್ಲ ಎಂ ಪಿಗಳು ನಮಗೇನು ಮಾಡಿಕೊಟ್ಟಿಲ್ಲ ಮೇಡಮ್ ಫಸ್ಟ್ ಆಫ್ ಆಲ್ ಇಲ್ಲಿ ಬಂದ್ಬಿಟ್ಟು 2021ರಲ್ಲಿ ಒಂದು ಅಂಡರ್ ಬ್ರಿಡ್ಜ್ ಅಂತ ಓಪನ್ ಆಗುತ್ತೆ ಆರ್ ನಗರದ್ದು ಅದು ಮಾಡೋಕ್ಕೆ 2025 ಆಗೋಯ್ತು ಇವಾಗ ಅದು ಓಪನ್ ಮಾಡಿಲ್ಲ ಅದು ಮಾಡೋದಿಲ್ಲ ಅವ್ರಿಗೆ ಗೊತ್ತು ಇವಾಗ ಕಾಮಗಾರಿ ನಡೀತಿದೆ ಸುಮ್ಮನೆ ಅಷ್ಟೇ ಅದು ಬಟ್ ರೋಡ್ಗಳು ಅಂತೂ ಹೆವಿ ನೋಡಿ ಸುಮ್ಮನೆ ಒಂದು ಗಾಡಿ ಅವರೇ ಫುಲ್ಲು ಧೂಳುಗಳು ನಾವು ಮಕ್ಕಳನ್ನ ಇಲ್ಲೇ ಕರ್ಕೊಂಡು ಹೋಗೋದು ಈ ರೋಡಲ್ಲೇ ಕರ್ಕೊಂಡು ಹೋಗೋದು ನಾವು ಇಲ್ಲೇ ಈ ರೋಡಲ್ಲೇ ಕರ್ಕೊಂಡು ಹೋಗೋದು ಮತ್ತು ಈ ರೋಡಲ್ಲೇ ಕರ್ಕೊಂಬರೋದು ನಾವು ಮಕ್ಕಳನ್ನ ಕರ್ಕೊಂಡು ಹೋಗೋದೆ ನಮ್ಮ ಬಟ್ಟೆಯಿಂದ ಹಿಡಿದು ನಾವು ಚಿನ್ನ ಬಾಳ ತೊಗೊಂಡೋಗ್ತೀವಿ ಅದಕ್ಕೆಲ್ಲ ಧೂಳು ಬಿದ್ದದೆ ಬಟ್ ಅಭಿವೃದ್ಧಿ ಏನಾಗಿಲ್ಲ ಮೇಡಮ್ ಅಷ್ಟೇ ಬಂದ್ಬಿಟ್ಟು ಕೈ ಮುಗಿದ್ಬಿಟ್ಟು ಸುಮ್ಮನೆ ಮನೆಗೆ ಇದು ಮಾಡ್ಬಿಟ್ಟು ಹೋಗ್ತಾರೆ ಹೊತ್ತು ಯಾವುದೂ ಅಭಿವೃದ್ಧಿ ಆಗಿಲ್ಲ ಈಗ ನಿಮ್ಮ ಮುಂದೆ ಇದೆಯಲ್ಲ ಮೇಡಮ್ ಮತ್ತೆ ಒಂದು ಗಾಡಿ ಹೋದರೆ ಧೂಳು ಹೆಂಗೆ ಬರ್ತಿದೆ ನೋಡಿದ್ರಾ ಮತ್ತೆ ಪ್ರತಿಯೊಂದು ನಿಮ್ಗೆ ಗೊತ್ತಾಗ್ತದೆ ನಾವು ತಿನ್ನೋ ಪದಾರ್ಥ ತೊಗೊಂಡೋಗ್ತೀವಿ ಇಲ್ಲಾಂದರೆ ಒಂದು ಆಹಾರ ಪದಾರ್ಥ ಏನೋ ತೊಗೊಂಡಿರ್ತಾ ಇರ್ತೀವಿ ಅದೆಲ್ಲ ಧೂಳು ಬಿದ್ದದೆ ಬಟ್ಟೆ ಬರೀ ಎಲ್ಲ ಗಲೀಜಾಗುತ್ತೆ ಮಕ್ಕಳು ಓಡೋಕ್ಕೆ ತುಂಬ ಕಷ್ಟ ಇದೆ ಅಷ್ಟೇನಿಲ್ಲ ಮೇಡಮ್ ಎಲೆಕ್ಷನ್ ಮುಂದೆ ಬರೋದಲ್ಲ ಮೇಡಮ್ ಸುಮ್ಮನೆ ಬಂದು ಭಾಷಣ ಮಾಡ್ಬಿಟ್ಟು ಹೋಯ್ತಾರೆ ಅಷ್ಟೇ ಅವರು ಇವರು ಖಾಲಿ ಹಾಕಿಲ್ಲ ಯಪ್ಪ ಆ ಯಪ್ಪಂದು ರೇಪ್ ಕೇಸು ಗೀಪ್ ಕೇಸು ಅದು ನೋಡ್ಕೊಂಡಿದ್ದಾರೆ ಅಷ್ಟೇ ಇವತ್ತು ಯಾವುದು ಖಾಲಿ ಹಾಕಿಲ್ಲ ಯಪ್ಪ ಅಷ್ಟೇ ಮೇಡಮ್ ಅಲ್ಲ ಮ್ಯಾಮ್ ಚೆನ್ನಾಗಿರೋ ರೋಡ್ನ ಈ ಥರ ಮಾಡಿದಾರಲ್ಲ ಮಕ್ಕಳು ಮರಿ ಹೆಂಗೆ ಓಡಾಡೋದು ಸೈಡಲ್ಲಿ ಆ ಗಾಡಿಗಳು ಬರ್ತಾ ಇರ್ತಾವೆ ನಾವು ರೋಡಲ್ಲಿ ಓಡೋಕ್ಕಾಗಲ್ಲ ನೋಡಿ ಸೈಡಲ್ಲೇ ಗಾಡಿ ಇಟ್ಟಿರ್ತಾರೆ ಪಕ್ಕದಲ್ಲಿ ತರಕಾರಿ ಅಂಗಡಿಯವರು ಪ್ರತಿಯೊಬ್ಬರೂ ಹೆಂಗೆ ನಾವು ಹೋಗೋದು ಬರೋದು ಮಕ್ಕಳನ್ನ ಕರ್ಕೊಂಡು ತುಂಬ ಕಷ್ಟ ಆಗುತ್ತೆ ಮತ್ತು ಇದು ಕಿತ್ತಾಕಿದ್ರಲ್ಲ BBMP ಅವರು ಅವ್ರು ನೀಟಾಗಿ ಮಾಡಿಕೊಡ್ಬೇಕಲ್ವಾ ಕಲ್ಲು ನೋಡಿ ಎಷ್ಟಿದೆ ಒಂದು ಕಡೆ ಹಳ್ಳ ಒಂದು ಕಡೆ ದಿಂಡು ಮತ್ತು ಬೈಕ್ ಅವರು ಸ್ಕಿಡ್ ಆಗುತ್ತೆ ಬೈಕ್ ಅವ್ರಿಗೆ ಹೋಗೋರಿಗೆ ಎಲ್ಲ ಕಡೆನೂ ಟ್ಯಾಪೇನೆ ಆ ಟ್ಯಾಪೇನೂ ನೆಟ್ಟಿಗೆ ಹಾಕಿಲ್ಲ ಮುಂದೆ ಹೋಗಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಟ್ಯಾಪೇನೂ ನೆಟ್ಟಿಗೆ ಹಾಕಿಲ್ಲ ಮತ್ತು ಬರೀ ಕಲ್ಲು ನೋಡಿ ಇಲ್ಲೇ ನೋಡಿ ಒಂದು ಕಡೆ ಇದನ್ನೆಲ್ಲ ನೀವು ಕ್ಯಾಮ್ರಾದಲ್ಲಿ ಸೆರೆ ಹಿಡಿಬೇಕು ಹಿಡಿದ್ಬಿಟ್ಟು ಅವ್ರಿಗೆ ಹೇಳ್ಬೇಕು ಒಂದೇ ಸಮತಟ್ಟು ಫಸ್ಟು ಹೆಂಗಿತ್ತು ರೋಡು ಆ ಥರ ಒಂದೇ ಸಮತಟ್ಟಾಗಿ ಮಾಡ್ಕೊಡ್ಬೇಕು ಅವ್ರು ನೋಡಿ ಇಲ್ಲಿ ಎಷ್ಟು ಹಳ್ಳ ಇದೆ ಮತ್ತು ರೋಡನ್ನು ಇವಾಗ ಇವ್ರು ಹಿಂಗೆ ಮಾಡಿದ ಕಾರಣದಿಂದ ಚಿಕ್ಕದಾಗೋಯ್ತು BBMP ಅವರು ಇದ್ರ ಬಗ್ಗೆ ಕ್ರಮ ತಗೋಬೇಕು ಸೈಡಲ್ಲಿ ಈ ಥರ ಬೈಕ್ ನಿಲ್ಲಿಸೋದು ಕಾರ್ ನಿಲ್ಲಿಸೋದು ಅವರಿಗೂ ಹೇಳ್ಬೇಕು ಒಳಗಡೆ ಸ್ಕೂಲ್ ಮಕ್ಕಳವ್ರಿಗೆ ಬರೋದಕ್ಕಾಗಲ್ಲ ಹೋಗೋದಕ್ಕಾಗಲ್ಲ ಓಡಾಡೋದು ಧೂಳಂತೂ ತೀರ ಈ ಥರ ಮಾಡಿದ್ಮೇಲೆ ಫಸ್ಟು ನೀಟಾಗಿ ಕ್ಲೀನಾಗಿತ್ತು ಕ್ಲಿಯರಾಗಿ ಈ ಥರ ಮಾಡಿದ್ಮೇಲಂತೂ ಧೂಳು ಸಮಸ್ಯೆ ಜಾಸ್ತಿ ಆಗೋಗ್ಬಿಟ್ಟಿದೆ ಇದರಿಂದ ಚಿಕ್ಕವ್ರಿಗೆ ಮಕ್ಕಳವ್ರಿಗೆ ಎಲ್ಲರಿಗೂ ಎಲ್ಲರಿಗೂ ತೊಂದರೆ ಅಷ್ಟೇ ಹೌದು ಅದಕ್ಕೆ ವ್ಯವಸ್ಥೆ ಮಾಡಿಕೊಡಿ ಅಷ್ಟೇ ನಿಮ್ಮ ಈ ಒಂದು ಸರ್ಕಾರದ ಒಂದು ದುರಾಡಳಿತ ಬಿಟ್ಟು ಫಸ್ಟು ನಮಗೆ ಬೇಕಾದ ಮುಖ್ಯವಾಗಿ ನಮ್ಮ ಮಕ್ಕಳ ಆರೋಗ್ಯ ಶಿಕ್ಷಣ ಮತ್ತು ನಾವು ಓಡಾಡೋ ವ್ಯವಸ್ಥೆಗೆ ಉತ್ತಮವಾದ ರಸ್ತೆ ಸಂಚಾರ ವ್ಯವಸ್ಥೆ ಕೊಡಿ ನೀವು ಈಗ ನಾವೇನೋ ಬಡಬಗ್ರು ಒಂದು ಕಷ್ಟಪಟ್ಟು ಒಂದು ಅರ್ಧ ಸೈಟ್ ತಗೊಂಡಿರ್ತೀವಿ ನೀವು ಅರ್ಧ ಸೈಟ್ಗೆ ನೀನು 100% ಮೀಟ್ರ್ ಬಡ್ಡಿ ಕೇಳ್ದಂಗೆ ಕೇಳ್ಬಿಟ್ರೆ ಇಲ್ಲಿರೋರು ಹೆಂಗಪ್ಪ ಜೀವನ ಮಾಡ್ತಾರೆ ನೀನು ಕೂತ್ಕೊಂಡಲ್ಲ ಐಸರಾಮೆ ಒಳ್ಳೆ ಎಸೆನ್ಷಿಯಲ್ ಕಾರಲ್ಲಿ ಓಡಾಡ್ಬಿಡ್ತೀಯ ಇಲ್ಲಿ ನಾವು ಯಾವುದೋ ಒಂದು ಡಬ್ಬ ಒಂದು ಸೈಕಲಲ್ಲಿ ಓಡಾಡೋಕ್ಕಾಗಲ್ಲ ಈ ಹಳ್ಳ ಗುಂಡಿ ರಸ್ತೆಯಲ್ಲೇ ಓಡಾಡಿದ್ರೆ ದೊಡ್ಡ ಕಷ್ಟ ಆಗುತ್ತದೆ ಫಸ್ಟು ನೀವು ನೋಡಿ ನಮ್ಮ ಅಕ್ಕರು ಹೇಳಿದ್ರು ಹಿಂಗೆ ಈ ಒಂದು ಸನ್ನಿವೇಶ ಇದೆ ಅಂತ ಫಸ್ಟು ಅದನ್ನು ಬಗೆಹರಿಸಿ ನಮ್ಮ ಹೆಣ್ಮಕ್ಳುಗಳಿಗೆ ನಮ್ಮ ತಾಯಂದಿರಾಗಲಿ ಅಕ್ಕಂದಿರಿಗಾಗಲಿ ನೀವು ಯಾವ ಬಿಟ್ಟಿ ಬಗ್ಗೆನೂ ಕೊಡಬೇಕಾಗಿಲ್ಲ ದುರಾಸೆ ತೋರಿಸ್ಬೇಕಂತ ಅವಶ್ಯಕತೆ ಇಲ್ಲ ನಿಮ್ಮ ಒಂದು ನಿಯತ್ತಿನ ಒಂದು ಆಡಳಿತ ವ್ಯವಸ್ಥೆ ಇದ್ದರೆ ಒಂದು ಸರಿಯಾದ ಸ್ವಚ್ಛತೆ ಆಡಳಿತ ವ್ಯವಸ್ಥೆನ ಮಾಡಿ ಭ್ರಷ್ಟಾಚಾರದ ವ್ಯವಸ್ಥೆ ಬೇಡ ಈ ನಿಮ್ಮ ದುರಾಡಳಿತ ಬೇಡ ನಮಗೆ ಉತ್ತಮವಾದ ಆಡಳಿತ ವ್ಯವಸ್ಥೆ ಮಾಡಿ ರೆಸಾರ್ಟ್ ಮೀಟಿಂಗ್ ಬೇಡ ಒಳ್ಳೆ 5 ಸ್ಟಾರ್ ಹೋಟ್ಲು ಊಟದ ಮೀಟಿಂಗ್ ಬೇಡ ನೀವು ಸಾಮಾನ್ಯ ಜೀವನದಲ್ಲಿ ಆಡಳಿತ ಮಾಡೋದಿದ್ರೆ ಅಧಿಕಾರಕ್ಕೆ ಬನ್ನಿ ಇಲ್ಲ ಇಂಥ ವ್ಯವಸ್ಥೆ ಇದ್ದರೆ ಮನೇಲಿ ಇಲ್ಲ ನಿಮ್ಮ ಅಪ್ತೀರು ಮಾಡಿರೋ ಆಸ್ತಿಗಳಿದ್ರೆ ನೀವು ಅಲ್ಲೋಗಿ ವ್ಯವಸಾಯ ಮಾಡ್ಕೊಂಡು ರೈತರ ಥರ ಇರಿ ಇಲ್ಲಿ ಬಂದ್ಬಿಟ್ಟು ಆಡಳಿತ ವ್ಯವಸ್ಥೆಗೆ ಬಂದು ಆಡಳಿತ ಕಚೇರಿಯಲ್ಲಿ ನಿಂತ್ಕೊಂಡು ಇಂಥ ಅವ್ಯವಸ್ಥೆಗಳನ್ನ ಜನಸಾಮಾನ್ಯರು ಕೊಟ್ಟು ಈ ಒಂದು ಅವ್ಯವಸ್ಥೆ ರೀತಿ ನೀವು ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ನಿಮ್ಮಲ್ಲಿ ಇದನ್ನು ಮನವಿ ಮಾಡ್ಕೊಳ್ತೀವಿ ನೀವು ಈ ಪಾಪದ ಋಣನ ಈ ಜನ್ಮದಲ್ಲಿ ನೀವು ಒಳ್ಳೆ ಬಿಸಿಬೇಳೆ ಬಾತು ಚೋಚಬಾತ್ ತಿನ್ಬೋದು ಮುಂದಿನ ಜನ್ಮದಲ್ಲಂತೂ ನೀವು ತಿನ್ನೋದೇ ಬರೀ ಕಲ್ಮುಳ್ಳನ್ನ ತಿನ್ಬೇಕಾಯ್ತದೆ ಪಾಪದ ಕೊಡದಲ್ಲಿ ಹೋಗಿ ಸೇರ್ಕೋಬೇಕಾಯ್ತದೆ ನೀವು ಇಷ್ಟು ಪ್ರಾಬ್ಲಮ್ ಮಾಡಿದಾರಲ್ಲ ಎಷ್ಟೊಂದು ಜನಕ್ಕೆ ಇವಾಗ ತೊಂದರೆ ಸೈಡಲ್ಲೂ ಬರೋಕ್ಕಾಗಲ್ಲ ನಮಗೆ ಅಷ್ಟೊಂದು ಪ್ರಾಬ್ಲಮ್ ಇವಾಗ ಕಲ್ಲು ಎಷ್ಟು ಜನಕ್ಕೆ ಎಷ್ಟು ಎಫೆಕ್ಟ್ ಆಗ್ತಾ ಇದೆ ಗೊತ್ತಾ ನೀವು ಆ ರೋಡ್ನ ಹಿಡೀರಿ ಫಸ್ಟು ತುಂಬ ಟೈಮ್ ಈ ಲಾಸ್ಟಿಂದ ಆ ಲಾಸ್ಟ್ವರೆಗೂ ಅವ್ರಿಗೆ ಇದೆಲ್ಲ ಗೊತ್ತಾಗಬೇಕು ಬಡವ್ರ ಸಮಸ್ಯೆ ಅವ್ರಿಗೆ ಅರ್ಥ ಆಗಬೇಕು ಆಯಿತಾ
ಅವರೇನೋ ಎಲ್ಲೋ ಇರ್ತಾರೆ, ಯಾವ ಕಡೆನೋ ಹೋಗ್ತಾರೆ. ದಿನ ಅನ್ಭವಿಸೋರು, ದಿನ ಓಡಾಡೋರು ನಾವು. ಈ ಪ್ರಾಬ್ಲಮ್ ಎಲ್ಲ ಅವ್ರು ಸಾಲ್ವ್ ಮಾಡಬೇಕು. ಯಾರು ಬರೋದಿಲ್ಲ ಮೇಡಮ್. ಓಟ್ ಹಾಕೋವಾಗ ಎಲ್ಲರೂ ಬರ್ತಾರೆ. ಭಾಳ ಮುಖ್ಯವಾಗಿ ನಮ್ಮ ಪಬ್ಲಿಕ್ ಇದಾರಲ್ಲ, ಇವತ್ತು ನಮ್ಮ ಪಬ್ಲಿಕ್ಕು ಸಹ ಎಚ್ಚರ ಆಗಬೇಕು. ಯಾಕೆಂದರೆ ಪಬ್ಲಿಕ್ ಕೇಳಬೇಕಾಗೋದು ನಮ್ಮ ಒಂದು ಸಾರ್ವಜನಿಕ ಅನುಕೂಲತೆಗಳನ್ನ. ಹೆಣ್ಮಕ್ಳುಗಳು ಮಾತಾಡಿದ್ರು, ನಮ್ಮ ಅಕ್ಕಂದಿರು ಮಾತಾಡಿದ್ರು. ಅವರು ನಾವು ರಸ್ತೆಯಲ್ಲಿ ಹೋಗ್ತಾ ಇರ್ತೀವಿ, ಗಾಡೀಲಿ ಹೋಗೋ ಟೈರಿಂದ ಸ್ಕಿಡ್ಡಾಗಿ ಕಲ್ಗಳು ಬಂದು ನಮ್ಗೆ ಹೊಡಿತಾ ಇದೆ. ನಮ್ಮ ಮಗು ಕರ್ಕೋಗ್ಬೇಕಾದ್ರೆ ನಮ್ಮ ಕೈಲಿ ಆಯ್ತಾ ಇಲ್ಲ, ಭಯ ಆಗುತ್ತೆ. ರಸ್ತೆಯಲ್ಲಿ ನಮ್ಮ ಮಕ್ಕಳನ್ನ ಸ್ಕೂಲಿಂದ ಕರ್ಕೋಗ್ಬೇಕಂತ ಹೇಳೋರೆ. ಯಾಕೆ ಅವ್ರು ಇರೋ ಕಷ್ಟ ಇವತ್ತಿನ ಸನ್ನಿವೇಶಕ್ಕೆ ಅವ್ರು ಹೇಳಿದ್ದು ಪಾಪ. ಹಂಗಾಗಿ ಇವತ್ತು ಈ ಸಮಸ್ಯೆನ ತಕ್ಷಣಕ್ಕೆ ಅವ್ರು ಬಗೆಹರಿಸ್ಬೇಕು. ಈ ರಸ್ತೆಯಲ್ಲಿ ಫಸ್ಟು ನಮಗೆ ಈ ಧೂಳಿನ ಒಂದು ಸಂಕಟ, ಈ ಕಲ್ಲು ಹೊಡೆಯುವಂಥ ಸಂಕಟಗಳನ್ನ ಬಗೆಹರಿಸಿ ಇವರು ಫಸ್ಟು ಎಲ್ಲೆಲ್ಲಿ ಈ ಥರ ವ್ಯವಸ್ಥೆಗಳಿವೆ ನಮ್ಮದೇ ಅಂತಲ್ಲಿ ಇನ್ನೂ ಹಲವಾರು ಕಡೆ ಈ ಥರ ಆಗಿದೆ ಅಂತೇಳಿ ಎಲ್ಲ ಕಡೆ ಇದೇ ಒಂದು ಬಿಂಬಿಸ್ತಾ ಇದ್ದಾರೆ. ದಯವಿಟ್ಟು ಇದನ್ನು ಫಸ್ಟು ಇದಕ್ಕೆ ತಕ್ಕಂಥ ಕ್ರಮ ತಗೊಂಡು ಸರಿಪಡಿಸ್ಬೇಕು ಅಂತ ಮತ್ತೊಂದು ಸಾರಿ ಅವ್ರನ್ನ ಕೇಳ್ಕೊತಾ ಇದ್ದೀವಿ ನಾವು. ಮೇಡಮ್, RR ನಗರ ಅಭಿವೃದ್ಧಿ ವಾರ್ಡ್ ಬಗ್ಗೆ ನಾವು ಯೋಚನೆ ಮಾಡೋದಕ್ಕಿಂತ ಮೇಡಮ್, ನಮ್ಮ ಇವತ್ತಿನ ಈ ಉಲ್ಲಾಳ್ ರೋಡ್ ಇದೆಯಲ್ಲ, ಈ ಉಲ್ಲಾಳ್ ಮುಖ್ಯ ರಸ್ತೆ ಏನಿದೆ ಯೂನಿವರ್ಸಿಟಿ ಕ್ವಾರ್ಟರ್ಸ್ನ, ಇದ್ರದ್ದು ಏನಾಗಿದೆ 3 ತಿಂಗಳಿಂದ ಈ BAWS ಈ ರಸ್ತೆ ಪೈಪ್ ಚಾನಲ್ಗೆ ಎಲ್ಲ ತೆಗೆದ್ರು. ಅದು ತೆಗೆದ ಮೇಲೆ ಏನು ಮಾಡಿದ್ರು, ಆಲ್ರೆಡಿ ಇವ್ರು ತೆಗೆದು 1 ತಿಂಗಳು ಮೇಲಾಗಿದೆ. ಮೊನ್ನೆ GBA ಮುಖ್ಯ ಆಯುಕ್ತರು ಹೇಳಿದ್ರಲ್ಲ, ಯಾರು ಕಾಮಗಾರಿಗಳನ್ನ ಮಾಡ್ತಿರೋ ಅದನ್ನು ಹಿಂದಿಂದ ಅದನ್ನೇನದೆ ಫಿನಿಶಿಂಗ್ ಕಂಪ್ಲೀಟ್ ಮಾಡಿಕೊಡಿ, ರೋಡ್ ಡ್ಯಾಮೇಜಸ್ ಮಾಡಬೇಡಿ ಅಂತ ಮೊನ್ನೆ GBA ಮುಖ್ಯ ಆಯುಕ್ತರು ಅದನ್ನು ಅನೌನ್ಸ್ ಮಾಡಿದ್ರು ಎಲ್ಲರಿಗೂ. ಬಟ್ರೆ ಅವ್ರು ಹೇಳ್ದಂಥ ಒಂದು ಏನಿದೆ ಆ ವಿಚಾರ, ಅವರು ಮಾಡಿದಂಥ ಒಂದು ರೂಲ್ಸ್ ಫಾರ್ಮಾಲಿಟಿ ಏನಿದೆ ಅದನ್ನು ಇಲ್ಲಿ RR ನಗರ ವಾರ್ಡಲ್ಲಿ BBMP ಅಧಿಕಾರಿಗಳು ಸರಿಯಾದ ನಿರ್ವಹಣೆ ಮಾಡ್ತಾಯಿಲ್ಲ. ಅದು ಜೊತೆಗೆ ಹೇಳಬೇಕು ಅಂದರೆ ಈ BWSSರಲ್ಲಿರೋಂಥ ನಿರ್ಲಕ್ಷ್ಯತನ ಬೇರೆ ಇನ್ನು ಯಾವುದೇ ಡಿಪಾರ್ಟ್ಮೆಂಟಲ್ಲೂ ಇಲ್ಲ. ಇವರು ಅಷ್ಟು ತೆಗೆದುಬಿಟ್ಟು ಮೇಡಮ್ 1 ತಿಂಗಳಿಂದ ಈ ರೋಡ್ನಲ್ಲಿರೋ ನಮ್ಮ ಜನಗಳಿಗಿದೆಯಲ್ಲ, ಈ ಜನಗಳಿಗೆ ಈ ಪರಿಸ್ಥಿತಿ, ಈ ಧೂಳಿನ ಪರಿಸ್ಥಿತಿಯಲ್ಲ, ಇದನ್ನು ಹೇಳೋ ತೀರ್ದು ನೀವು ನಂಬ್ತೀರಾ ಬಿಡ್ತೀರಾ. ಮೊನ್ನೆ ಭಾನುವಾರ ಮೇಡಮ್ ಪ್ರತಿಯೊಬ್ಬ ಅಂಗಡಿಯೂ ಬಟ್ಟೆ ಮೂಗಿಗೆ ಬಟ್ಟೆ ಕಟ್ಕೊಳ್ದೇ ಅಂಗಡಿ ಒಳಗೆ ಯಾರು ಗೊತ್ತಿಲ್ಲ ಸರ್. ಭಾನುವಾರ ಅಂಥ ಒಂದು ನಮಗೆ ವಾತಾವರಣ ಸೃಷ್ಟಿಯಾಗ್ಬಿಡ್ತು. ನಾವು ನಿಜವಾಗ್ಲೂ ಉಸಿರಾಡ್ತಾ ಇರೋ ಗಾಳಿ ಆಮ್ಲಜನಕ ಪರಿಶುದ್ಧವಾಗಿ ಇದೆಯೋ ಇಲ್ಲ, ಯಾವುದೋ ಒಂದು ಬೇಗೆಯಲ್ಲಿ ಸಿಗಾಕೊಂಬಿಟ್ಟು ಅನ್ನೋ ಪರಿಸ್ಥಿತಿ ನಮಗೆ ಮೊನ್ನೆ ಭಾನುವಾರ ನಿರ್ಮಾಣ ಆಯಿತು ಮೇಡಮ್. ಆ ಭಾನುವಾರ ದಿನ ಇದಕ್ಕೆ ಸಂಬಂಧಪಟ್ಟಂಥ ಪ್ರತಿಯೊಬ್ಬ ಇಲ್ಲಿಗೆ ಸಂಬಂಧಪಟ್ಟಂಥ ಕಾಂಟ್ರಾಕ್ಟರ್ನಾಗ್ಬೋದು, ಮತ್ತು BBMP ನಮ್ಮ ಏರಿಯಾಗೆ ಸಂಬಂಧಪಟ್ಟಂಥ ಕೆಲವರು ಅಧಿಕಾರಿಗಳಾಗ್ಬೋದು, ಯಾರನ್ನೇ ಒಂದು ನಾವು ಭೇಟಿ ಮಾಡೋಕ್ಕೆ ಹೋದರೆ ಯಾರೂ ಸಹ ನಮಗೆ ಇಲ್ಲಿ ಕೈಗೆಟ್ಕೋವಂಥ ವ್ಯವಸ್ಥೆ ಇಲ್ಲ. ಮುಂದಿನ ಪರಿಸ್ಥಿತಿ ಏನಂದರೆ, ಈಗ ನಮಗೆ ಈ ರಸ್ತೆ ಏನಾಗೋದ್ರೆ ಪ್ರತಿದಿನ ಧೂಳಿನ ಜೀವನ. ಈ ರಸ್ತೆಯಲ್ಲಿ ಪ್ರತಿಯೊಬ್ಬ ಪಬ್ಲಿಕ್ ಆಗ್ಬೋದು, ಯಾರೇ ಆಗೋದು, ನಮ್ಮ ಇಲ್ಲಿ ಅಂಗಡಿ ಎಲ್ಲ ವರ್ತಕರಿಗೂ ಏನಾಗೋದು ಅಂದರೆ ಯಾವ ರೀತಿಯಪ್ಪ ಈ ರೋಡಲ್ಲಿ ನಾವು ಜೀವನ ಮಾಡೋದು ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮೇಡಮ್. ಈಗೇನಾಗಿದೆ ಅಂದರೆ ಈ ಧೂಳಿನಿಂದ ಈ ಯಾರು ವ್ಯಾಪಾರಸ್ಥರುಗಳಿಗೆ ಕಸ್ಟಮರ್ ಬರ್ತಾಯಿಲ್ಲ. ತೊಂದರೆ ಇಲ್ಲ ಮೇಡಮ್, ಕಸ್ಟಮರ್ ಬರ್ತಾಯಿಲ್ಲ ಇಲ್ಲಿ. ಯಾಕೆಂದರೆ ಧೂಳಿಂದ ಆ ಕಡೆ ಒಂದು ಹೋಟೆಲ್ನವರ ಉದ್ಯಮಿಗಾಗ್ಬೋದು, ಇಲ್ಲಿ ಒಂದು ತರಕಾರಿ ಅಂಗಡಿಗಳಿಗಾಗ್ಬೋದು, ಮತ್ತು ಬೇರೆ ಬಟ್ಟೆ ಅಂಗಡಿಗಳಿಗಾಗ್ಬೋದು, ಎಲ್ಲ ಅಂಗಡಿಗಳಿಗೂ ಅಷ್ಟೇ ಮೇಡಮ್ ಭಾಳ ಸಮಸ್ಯೆನೇ. ಪೂರ್ತಿ ಎಲ್ಲ ಧೂಳು. ಒಂದು ಮಿನಿಮಮ್ ಒಂದು ಅರ್ಧ ಗಂಟೆಗೆ ಒಂದು ಬಟ್ಟೆ ಗಾತ್ರದ ಧೂಳು ಒಳಗಡೆ ಪ್ರವೇಶ ಆಯ್ತದೆ. ಅಂದರೆ ಮನುಷ್ಯನ ಶರೀರಕ್ಕೆ ಇದು ಯಾವ ಮಟ್ಟಿಗೆ ಈ ಡಸ್ಟು ಸೇರ್ಪಡೆ ಆಗ್ತದೆ ಅಂತ ಯೋಚನೆ ಮಾಡಿ. ಆದರೆ ಇಷ್ಟು ಬೇಜವಾಬ್ದಾರಿತನ ಇವ್ರು ಮಾಡಿದ್ರಲ್ಲ, ಇವರು ಈ ಪೈಪ್ಲೈನ್ ಅಗಿಬೇಕಾದ್ರೆ ಇವರು ಕೆಲಸ ಹಿಂದಿಂದ ಮಾಡಬೇಕಾಯ್ತು. ಆದರೆ ಈ ಕೆಲಸನ ಹಿಂದಿಂದ ಮುಗಿಸ್ತೇನೆ ಇವರು ಬೇಜವಾಬ್ದಾರಿತನದ ಇಲ್ಲಿ ಜನಗಳನ್ನು ಈ ಒಂದು ಪರೋಕ್ಷವಾಗಿ ಇವರು ಸಾಯಿಸ್ತಾ ಕೂತಿದ್ದಾರೆ ಜನಗಳನ್ನ ಇಲ್ಲಿ. ಯಾಕೆಂದರೆ ಜನಗಳ ಉಸಿರಾಟ ಒಂದು ತೊಂದರೆಯಿಂದ ಇಲ್ಲಿ ಭಾಳಷ್ಟು ಜನ ಇಲ್ಲಿ ನಿಕೃಷ್ಟವಾಗಿ ತೊಂದರೆ ಅನುಭವಿಸ್ತವ್ರೆ. ಇದನ್ನು ಯಾವುದೇ ಅಧಿಕಾರಿ ಆಗ್ಬೋದು, ಇಲ್ಲಿ ಸ್ಥಳೀಯ ನಾಯಕರಾಗ್ಬೋದು, ಯಾರೂ ಸಹ ಇದನ್ನು ಗಮನಕ್ಕೆ ತಗೋತಾ ಇಲ್ಲ. ನಾವು ಇವತ್ತು ನಿನ್ನೆ ಸಾಯಂಕಾಲ ಎಲ್ಲ ನಾವು ಅಂಗಡಿ ವರ್ತಕರೆಲ್ಲ ಮಾತಾಡಿ ಬೆಳಿಗ್ಗೆ ಅಲ್ಲಿ ಮೀಟಿಂಗ್ ಸೇರಿ ನಮ್ಮ ಏನಿದೆ ಉಲ್ಲಾಳ್ ಮೇನ್ ರೋಡಲ್ಲಿ ಹೊಸದಾಗಿ ಚೌಟ್ರಿ ಆಗಿರೋಂಥ ನಂದನ್ ಕನ್ವೆನ್ಷನ್ ಹಾಲ್ ಮೈದಾನದಲ್ಲಿ ಮೀಟಿಂಗ್ ಸೇರಿ ಪ್ರತಿಯೊಬ್ಬರು ಇದ್ರ ಬಗ್ಗೆ ತೀರ್ಮಾನ ತಗೊಂಡಿವಿ ಮೇಡಮ್. ಅದಕ್ಕೆ ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಇಲ್ಲಿ ಸ್ಥಳೀಯರಿಂದ ದಾಖಲೆ ಸೈನ್ ಹಾಕಿಸಿ ನಮ್ಮ ಸಂಘದಿಂದ ಈಗ ಏನು BWSS ಒಂದು ಇಲಾಖೆ ಇದೆ, ಇದಕ್ಕೆ ಸಂಬಂಧಪಟ್ಟವ್ರಿಗೆ ನಾವು ಲೆಟ್ರ್ ಕಳಿಸ್ತೀವಿ ಮೇಡಮ್. ಇವತ್ತು ಕಳಿಸಿದ ಏನು ಮನ್ನಣೆ ಸಿಗ್ತದೆ, ಮನ್ನಣೆ ಅವರು ಕೊಡ್ತಾರೆ. ಮತ್ತು ಈ ರೋಡಿನ ವಿಚಾರವಾಗಿ ಅವ್ರು ಏನು ಕ್ರಮ ತಗೋತಾರೆ ಅಂತ ಇವತ್ತು ನಾಳೆ 2 ದಿನ ಕಾಯ್ತೀವಿ ಮೇಡಮ್. ಒಂದು ವೇಳೆ ಏನಾದರೂ ಇವರು ಇದೇ ರೀತಿ ಬೇಜವಾಬ್ದಾರಿ ಮಾಡಿ ಈ ರೀತಿ ನೋಡಿ, ಆ ಬಸ್ ನೋಡಿ ಯಾಕೆ ಹಂಗೆ ಇಡ್ರಿ ಸರ್, ಯಾವ ಧೂಳಿನ ವ್ಯವಸ್ಥೆ ಇದೆ ಅಂತ ನೋಡಿರಿ. ಈ ಧೂಳಿನ ವ್ಯವಸ್ಥೆಯಿಂದ ನಾವು ಆ ಹೋಟೆಲ್ಲಿದೆ, ಸಣ್ಣ ಸಣ್ಣ ವ್ಯಾಪಾರಿಗಳಿದ್ದೀವಿ ನಾವು, ನಮ್ಮ ಪರಿಸ್ಥಿತಿ ಏನಾಗಬೇಕು ನೋಡಿ ಮೇಡಮ್. ಅಲ್ಲಿ ಆ ಧೂಳು ನೋಡಿ, ಹಾಗೆ ನೋಡಿರಿ ಯಾವ ರೀತಿ ಅದು ಆ ಧೂಳು. ಇಂಥ ಧೂಳಿನ ಜೀವನದಲ್ಲಿ ನಾವು ಬದುಕಬೇಕಾ? ಇವ್ರು ಏನಕ್ಕೋಸ್ಕರ ಈ ಥರ ನಮ್ಮ ಜನಗಳನ್ನ ಇಷ್ಟು ನಿಕೃಷ್ಟವಾಗಿ ಇವರು ಹಿನ್ನಡೆ ಕೊಲೆ ಅಂತಾರೆ. ನೇರ ಕೊಲೆ ಅಲ್ಲ, ಇದು ಹಿನ್ನಡೆ ಕೊಲೆ. ಅಂದರೆ ಪರೋಕ್ಷವಾಗಿ ಜನಗಳಿಗೆ ತೊಂದರೆ ಕೊಡೋಂಥದ್ದು, ಅರ್ಥ ಮಾಡ್ಕೊಳ್ಳಿ.
ಇವತ್ತು ನಮ್ಮ ಸರ್ಕಾರದಲ್ಲಿ ನಮ್ಮ ಆಡಳಿತ ಅವ್ರದ್ದು ಎಲ್ಲ ರೀತಿ ಇಲಾಖೆ ಇದೆ. ಪರಿಸರ ಮಾಲಿನ್ಯ ತಡೆಗಟ್ತೀವಿ ಅಂತಾರೆ, ಇನ್ನೇನು ಆಡಳಿತ ಒಂದು ಭ್ರಷ್ಟಾಚಾರ ತಡೆಗಟ್ತೀನಿ ಅಂತಾರೆ. ಆದರೆ ಇವು ನಮ್ಮ ಕಣ್ಣಿಂದ ಸಾವಿರಾರು ಜನ ನಾವು ನೋಡ್ತಾನೆ ಇದ್ದೀವಿ. ಇದನ್ನು ಯಾರು ತಡೆಗಟ್ಟೋ ರೀತಿ ಯಾವ ರೀತಿ ಮಾಡ್ತಾಯಿದ್ದಾರೆ ಇವರು? ಇವತ್ತು ಭಾಳ ಕಷ್ಟ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂಥ ಯಾವುದೇ ಅಧಿಕಾರಿ ಆಗ್ಬೋದು, ಇಲ್ಲ ಸ್ಥಳೀಯ ಯಾವ ನಾಯಕರಾಗ್ಬೋದು, ದಯವಿಟ್ಟು ನಾವು ಕೇಳ್ಕೊಳ್ಳೋದೇನಪ್ಪ ಅಂದರೆ, ಫಸ್ಟು ಈ ರೋಡಿನ ಏನಿದೆ, ಇವರು ಏನು ಪೈಪ್ಲೈನ್ ಮಾಡೋದಕ್ಕೆ ಡ್ರೈನೇಜ್ ಹೊಡೆದು ಎಲ್ಲ ಗುಂಡಿಗಳು ಮಾಡಿದ್ರಲ್ಲ, ಇದನ್ನು ಫಸ್ಟು ಕ್ಲಿಯರೆನ್ಸ್ ಕೊಡಬೇಕು ನಮಗೆ. ಈ ಧೂಳಿಂದ ಇಲ್ಲಿ ಎಲ್ಲ ಒಂದು ಅಂಗಡಿ ಮುಂಗಟ್ಟು ವರ್ತಕರಿಗೆ, ಇಲ್ಲಿ ಇರೋಂಥ ಓಡಾಡೋಂಥ ಪ್ರತಿಯೊಬ್ಬ ಸಾರ್ವಜನಿಕರಿಗೆ ಧೂಳಿಂದ ಮುಕ್ತಿ ಕೊಡಬೇಕು ಅಂಥೇಳಿ ನಾನು ಈ ನಿಮ್ಮ ಒಂದು ಚಾನಲ್ ಮುಖಾಂತರ ಮನವಿ ಮಾಡ್ತಾಯಿದ್ದೀನಿ. ಒಂದು ವೇಳೆ ಇವರೇನಾದರೂ ಇದೇ ರೀತಿ ನಿರ್ಲಕ್ಷ್ಯತನ ಮಾಡಿ ಮುಂದುವರೆದಿದ್ದೆ ಆದರೆ ಇಲ್ಲಿ ಏನೇ ಅನಾಹುತ ಆದ್ರೂ ಇಲ್ಲಿ ಸಂಬಂಧಪಟ್ಟಂಥ ಏನು ಅವನು ಕಾಂಟ್ರಾಕ್ಟ್ದಾರ ಇದ್ದ ಅವನು ಅದಕ್ಕೆ ಹೊಣೆ ಆಗಬೇಕಾಯ್ತದೆ. ಅದಕ್ಕೆ ಸಂಬಂಧಪಟ್ಟಂಥ BWSS ಇಲಾಖೆ ಹೊಣೆ ಆಗಬೇಕಾಯ್ತದೆ. ಯಾವುದೇ ಮೂಲೆಯಲ್ಲಿ ಒಕ್ಕಿದ್ರು ಇವ್ರನ್ನ ಸುಮ್ಮನೆ ಬಿಡೋದಿಲ್ಲ ನಾವು. ಪಬ್ಲಿಕ್ಗೆ ಯಾವುದೇ ರೀತಿಯ ಅತಿಯಾದ ಆರೋಗ್ಯ ಸಮಸ್ಯೆ ಆದರೆ ಇದನ್ನು ಇವರು ತಕ್ಷಣಕ್ಕೆ ಕ್ರಮ ತಗೊಂಡು, ಇದು 1-2 ಗುಂಡಿ ಅಲ್ಲ ಮೇಡಮ್, ಏನೋ ಒಂದು 2 ಅಡಿ 3 ಅಡಿ ಗುಂಡಿ ಕಿತ್ತಿಲ್ಲ. ಇವರು ಸುಮಾರು ಒಂದು ಇಲ್ಲ ಅಂದರೆ ಕನಿಷ್ಠ ಅಂದರೆ 2 ಕಿಲೋಮೀಟ್ರ್ವರೆಗೆ ಗುಂಡಿ ಹೊಡೆದ್ಬಿಟ್ಟವ್ರೆ. ಗುಂಡಿ ಹೊಡೆದ್ಬಿಟ್ಟು ಇವರು ಆರಾಮಾಗಿ ಇವ್ರು ಮನೇಲಿ ಬಂದುಬಿಟ್ಟವ್ರು ಇವರು. ಆದರೆ ಇಲ್ಲಿ ನಮ್ಗಳ ಜೀವನ ಹೇಳ್ರಿ, ಬೆಳಿಗ್ಗೆ ಎದ್ದು ಇವ್ರು 10 ನಿಮಿಷ ಬಂದು ನಿಂತ್ಕೊಂಡ್ರೆ ಗೊತ್ತಾಗುತ್ತೆ ಇದ್ರ ಪರಿಸ್ಥಿತಿ ಏನು ಅಂತ. ಅಂಥ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗ್ತದೆ ಪ್ರತಿದಿನ. ಇವರು ತಕ್ಷಣಕ್ಕೆ ಇದಕ್ಕೆ ಕ್ರಮ ತಗೋಬೇಕು. ಇವರು ಕ್ರಮ ತಗೊಂಡು ಈ ವ್ಯವಸ್ಥೆನ ನಮ್ಗೆ ಸರಿಪಡಿಸ್ತಿಲ್ಲ ಅಂದರೆ ಈ ಟಾರ್ ಹಾಕಿ ಇದನ್ನು ಪ್ಯಾಚ್ ಏನು ಡ್ಯಾಮೇಜಸ್ ಅದೇ ಇದಕ್ಕೆಲ್ಲ ಟಾರ್ ಹಾಕಿ ವ್ಯವಸ್ಥೆ ಮಾಡಿಕೊಡ್ಲಿಲ್ಲ ಅಂದರೆ ನಾವು ಉಗ್ರವಾದ ಪ್ರತಿಭಟನೆ ನಾವು ಮಾಡ್ತೀವಿ ಅನ್ನೋದೇಳಿ ಈಗ ಆಲ್ರೆಡಿ ಬೆಳಗ್ಗೆ ನಾವೆಲ್ಲ ಇಲ್ಲಿ ಎಲ್ಲ ಸಮೂಹಗಳು ಸೇರಿ ಮೀಟಿಂಗ್ ಮಾಡಿದ್ದೀವಿ. ಇವತ್ತು ಇಲ್ಲ ನಾಳೆ 2 ದಿನಗಳಲ್ಲಿ ನಾವು ಒಂದು ಚಳವಳಿ ಉಗ್ರವಾದ ಹಮ್ಮಿಕೊಳ್ತೀವಿ. ಇದಕ್ಕೆ ಸಂಬಂಧಪಟ್ಟ ನಾಯಕರಿಗೆ ನಾವು ಬಿಸಿ ಮುಟ್ಟಿಸ್ತೀವಿ ಅಂತ ಒಂದು ಎಚ್ಚರಿಕೆಯನ್ನು ನಿಮ್ಮ ಮುಖಾಂತರ ಕೊಡ್ತಾ ಈ ನಿಮ್ಮ ಬಂದು ಈ ಒಂದು ವಿಚಾರಕ್ಕೆ ಸ್ಪಂದಿಸಲಿಕ್ಕೆ ತಮಗೆ ಧನ್ಯವಾದಗಳು.